तुम्हारे भजन राम को पावै जन्म जन्म के दुख बिसरावै अंतकाल रघुवर पुर जाई जहाँ जन्म ಹರಿಭಕ್ತ ಕಹಾಯಿ. ನಾವೇನು ಸೇವೆ ಮಾಡ್ತಾ ಇದ್ದೀವಿ, ಸರ್ವಿಸ್ ಮಾಡ್ತಾ ಇದ್ದೀವಿ, ಅದು ಭಕ್ತಿಯಿಂದ ಮಾಡ್ತಾ ಇದ್ದೀವಾ ಅಥವಾ ನಮ್ಮ ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತಾ ಇದ್ದೀವಾ ಅಥವಾ ದುಡ್ಡು ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಾ? ದುಡ್ಡು ಬೇಕು, ಬದುಕಲಿಕ್ಕೆ ದುಡ್ಡು ಬೇಕು. ನಾವಿಲ್ಲಿ ನಿಜವಾದ ಸೇವೆ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಸೇವೆ ಅಂತ ಬಂದಾಗ ನನ್ನ ಸ್ಪಿರಿಚುವಲ್ ಪ್ರಾಸೆಸ್ ಸೇವೆ ಅಂದರೆ ನಾನಿಲ್ಲೇನು ವಿಡಿಯೋ ಮಾಡ್ತಾ ಇದ್ದೀನಿ, ಏನು ಸ್ಪಿರಿಚುವಲ್ ನಾಲೆಜ್ನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ, ಇದು ನಾನು ಮಾಡ್ತಾ ಇರೋಂತಹ ಒಂದು ಸೇವೆ. ನೀವು ನಿಮ್ಮ ಸ್ಪಿರಿಚುವಲ್ ಸೇವೆನ ಮಾಡ್ಬೋದು. ಏನು ಗೊತ್ತಾ, ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಒಂದು ಸಣ್ಣ ಕೆಲಸ ತುಂಬ ಜನರಿಗೆ ಈ ಸ್ಪಿರಿಚುವಲ್ ನಾಲೆಜ್ ತಲುಪಲಿಕ್ಕೆ ಸಹಾಯ ಮಾಡ್ದಂಗೆ ಆಗ್ತದೆ. ಇದು ನೀವು ಮನುಕುಲಕ್ಕೆ ಮಾಡ್ತಾ ಇರುವಂತಹ ಸೇವೆ ಅನ್ಬೋದು. ಇದ್ರ ಬಗ್ಗೆ ತುಳಸಿದಾಸರು ಏನು ಹೇಳ್ತಾರೆ ಗೊತ್ತಾ? ತುಮರೇ ಭಜನ್ ರಾಮ ಕೋ ಪಾವೈ ಜನ್ಮ ಜನ್ಮಕ್ಕೆ ದುಃಖ ಬಿಸರಾವೈ ಅಂತ ಕಾಲ ರಘುವರ ಪುರಜಾಯಿ ಜಹಾ ಜನ್ಮ ಹರಿಭಕ್ತ ಕಹಾಯಿ. ನಿನ್ನ ಸೇವೆ ಮಾಡ್ತಾ ರಾಮನ ಕಂಡ್ಕೊಂಡ್ರೆ ಅವರ ದುಃಖಗಳೆಲ್ಲವೂ ಕಷ್ಟಗಳೆಲ್ಲವೂ ಪರಿಹಾರ ಆಗ್ತದೆ. ಒಂದ್ಸಲ ನಾವು ರಾಮನ ಕಂಡ್ಕೊಂಡ್ರೆ ಈ ಹುಟ್ಟು ಸಾವುಗಳ ದುಃಖದಿಂದ ಹೊರ ಬರ್ತೀವಿ. ಅಂತಕಾಲದಲ್ಲಿ ನಾವು ಹರಿಯ ಭಕ್ತರಾಗಿರ್ತೀವಿ. ಭಜನ ಅಂದರೆ ಭಜನೆ ಅಂತೀವಲ್ಲ, ನಾವು ದೇವರ ಮುಂದೆ ಕೂತ್ಕೊಂಡು ಏನು ಹಾಡು ಹೇಳ್ತೀವಿ, ಕುಣಿತೀವಿ, ನಲಿತೀವಿ. ಅದು ನಾವು ದೇವರಿಗೆ ಮಾಡುವಂತಹ ಸರ್ವಿಸ್, ಸೇವೆ. ನಮ್ಮ ಒಳಗಡೆಯಿಂದ ಇಮೋಷನಿಂದ ನಾವು ಭಗವಂತನ ಕನೆಕ್ಟ್ ಆಗ್ತೀವಿ. ನಾವು ಹನುಮಂತನ ಯಾವ ಸಮಯದಲ್ಲೇ ನೋಡಿದ್ರು ಅವರು ರಾಮನ ಧ್ಯಾನ ಮಾಡ್ತಾ ಇರ್ತಿದ್ರು, ಭಜನೆ ಮಾಡ್ತಾ ಇರ್ತಿದ್ರು, ಕೀರ್ತನೆ ಮಾಡ್ತಾ ಇರ್ತಿದ್ರು. ಸುಮ್ಮನೆ ಕೂತ್ಕೊಂಡಾಗ್ಲೂ ರಾಮ ರಾಮ ಅಂತಿದ್ರು, ಪರ್ವತ ಎತ್ತಬೇಕಾದ್ರೂ ರಾಮ ರಾಮನೇ ಅಂತಿದ್ರು. ತುಮರೇ ಭಜನ ರಾಮಕ್ಕೋ ಪಾವೈ. ಹನುಮಂತನ ಸೇವೆ ಮಾಡಿದ್ರೆ ರಾಮನ ಹೇಗೆ ತಲುಪಿದಾಗುತ್ತೆ, ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತುಳಸಿದಾಸರು ಯಾವ ರೀತಿ ರಾಮನ ಹನುಮಂತನ ಮುಖಾಂತರ ನೋಡ್ತಾರೆ ಅನ್ನೋದನ್ನು ತಿಳಿಸಿದ್ದೀನಿ. ಹಿಂದಿನ ವಿಡಿಯೋ ಒಂದು ಸಲ ನೋಡಿ. ನಾವು ಹನುಮಂತನ ಒಲಿಸ್ಕೊಂಡ್ಬಿಟ್ರೆ ರಾಮನ ಒಲಿಸ್ಕೊಂಡ ಹಾಗೆ ಜನ್ಮ ಜನ್ಮಕ್ಕೆ ದುಃಖ ಬಿಸರಾವೆ. ನಾವೇನು ಕರ್ಮ, ನನ್ನ ಕರ್ಮ ಅನುಭವಿಸ್ತಾ ಇದ್ದೀನಿ ಅಂತೀವಲ್ಲ, ಅವೆಲ್ಲ ಕರ್ಮಗಳು, ಜನ್ಮ ಜನ್ಮಾಂತರದ ಕರ್ಮಗಳು ನಾವು ಭಕ್ತಿಯಿಂದ ಕ್ಲಿಯರ್ ಮಾಡ್ಕೋಬೋದು. ನಮ್ಗೆ ಗೊತ್ತಿರೋ ಹಾಗೆ ಕರ್ಮ ಅಂದ್ರೆ ಏನು? ಎಲ್ಲ ನಮ್ಮ ಆ್ಯಕ್ಷನ್ಗಳ ಫಲ. ನಾವು ಒಳ್ಳೇದು ಮಾಡ್ತೀವ, ಒಳ್ಳೇದು ಬರ್ತದೆ, ಕೆಟ್ಟದ್ದು ಮಾಡ್ತೀವ, ಕೆಟ್ಟದ್ದು ರಿಟರ್ನ್ ಬರ್ತದೆ. ಈಗೇನು ದುಃಖ, ನೋವು, ಕಷ್ಟ ಅನುಭವಿಸ್ತಾ ಇದ್ದರೆ ನಮಗೊಂದು ಮೋಸ ಆಯಿತು ಅಂದರೆ ಹಿಂದೆ ನಾವು ಯಾರಿಗೋ ಆ ಮೋಸ ಮಾಡಿದ್ದೀವಿ ಅಂತ ಅರ್ಥ. ನಮಗೆ ಕರ್ಮದಲ್ಲಿ 3 ವಿಧ ಗೊತ್ತಿದೆ: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ನಾವು ಭಕ್ತಿಲಿದ್ದಾಗ, ದೇವರಿಗೆ ಸರೆಂಡರ್ ಆದಾಗ ನಾವು ಬ್ಯಾಡ್ ಕರ್ಮ ಆಗೋದನ್ನು ಸ್ಟಾಪ್ ಮಾಡ್ತೀವಿ, ಒಳ್ಳೆ ಕರ್ಮನ ಮಾಡ್ತಾ ಬರ್ತೀವಿ. ಈ ರೀತಿ ಈ ಕರ್ಮದ ಸೈಕಲ್ ಏನಿದೆ, ಜನ್ಮ ಜನ್ಮಾಂತರದಿಂದ ಬಂದಂಥ ಸೈಕಲ್ ಇದೆ ಅಲ್ಲ, ಅಲ್ಲಿ ನಾವು ಕೆಲಸ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ನೀವು ಒಳ್ಳೆಯದೇ ಮಾಡ್ತಾ ಬಂದಾಗ ನಿಮಗೆ ಒಳ್ಳೆಯದೇ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಕರ್ಮಫಲದ ಬಂಧನದಿಂದ ಹೊರ ಬರ್ತೀರ. ಅಂದರೆ ನಾವು ನಿಷ್ಕಾಮ ಕರ್ಮ, ಯಾವುದು ಹೊಸ ಕರ್ಮ ಮಾಡಲ್ಲ. ಅಂದರೆ ನಾವು ಕರ್ಮ ಮಾಡಿದ್ರೂ ನಮ್ಮ ಈಗೋಗೆ, ನಮ್ಮ ಅಹಂಕಾರಕ್ಕೆ ಅಟ್ಯಾಚ್ ಆಗ್ದಂಗೆ ರಿಸಲ್ಟ್ಗೋಸ್ಕರ ಮಾಡದೇ ಇದ್ದಾಗ ನಾವು ಈ ಬಂಧನದಿಂದ ಮುಕ್ತರಾಗ್ತೀವಿ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಕರ್ಮಣ್ಣಿ ವಾದಿಕಾರಸ್ತಿ ಮಾ ಫಲೇಶು ಕದಾಚನ ಅಂತ. ಅಂದರೆ ಕರ್ಮ ಮಾಡು, ಫಲ ಚಿಂತೆ ಬೇಡ ಅಂತ ಹೇಳಿದ್ದಾರೆ. ನೀವು ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ಸೇವೆ ಮಾಡ್ತಾ ಬನ್ನಿ. ದುಡ್ಡು ಬೇಕು, ಮೋಕ್ಷ ಬೇಕು, ಅದು ಬೇಕು, ಇದು ಬೇಕು, ಅದ್ರ ಮೇಲೆ ಗಮನ ಇಡಬೇಡಿ. ನಿಮ್ಮ ಕೆಲಸ ಪ್ರಾಮಾಣಿಕತೆಯಿಂದ ಮಾಡ್ತಾ ಬನ್ನಿ. ತುಮರೇ ಭಜನ ರಾಮಕ್ಕೋ ಪಾವೈ ಜನ್ಮ ಜನ್ಮಕ್ಕೆ ದುಃಖ ಬಿಸರಾವೈ ಅಂತ ಕಾಲ ರಘುವರ ಪುರಜಾಯಿ ಜಹಾ ಜನ್ಮ ಹರಿಭಕ್ತ ಕಹಾಯಿ. ಯಾವಾಗ ನಾವು ಸೆಲ್ಫ್ಲೆಸ್ ಅಂದರೆ ಅಹಂಕಾರ ರಹಿತವಾಗಿ ನಾವು ನಮ್ಮ ಸೇವೆ ಮಾಡ್ಕೊಂಡು ಬರ್ತೀವೋ ಅಂಥವರು ರಾಮನ್ನ ಅಂತಕಾಲ ರಘುವರ ಪುರಜಾಯಿ ರಾಮನನ್ನು ಪಡಿತಾರೆ. ನಾವು ಯಾವುದೇ ಆಸೆ ಇಲ್ಲದೆ ಸೇವೆ ಮಾಡ್ತಾ ಬಂದಾಗೆ ನಮ್ಮೊಳಗಡೆ ಭಕ್ತಿಭಾವ ತುಂಬಿ ಹರಿತದೆ. ಅದೇ ನಮ್ಮನ್ನು ರಾಮನ ತನಕ ತಲುಪಲು ಸಹಾಯ ಮಾಡೋದು. ಏನಾಗಿದೆ ಅಂದರೆ ದೇವರು ನಮ್ಮ ಜೊತೆ ಕನೆಕ್ಷನ್ ಇಟ್ಕೊಂಡಿದ್ದಾರೆ, ನಾವೇ ಕನೆಕ್ಷನ್ ಇಟ್ಕೊಂಡಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ, ಹಿಂದಿನ ನನ್ನೆಲ್ಲ ಜನ್ಮ ನನಗೆ ನೆನಪಿದೆ, ನಿನಗೆ ನಿನ್ನ ಜನ್ಮ ನೆನಪಿಲ್ಲ. ನಾವು ಇಬ್ಬರು ಮುಂಚೆ ಇದ್ವಿ, ಈಗಲೂ ಇದ್ದೀವಿ, ಮುಂದೇನೂ ಇರ್ತೀವಿ ಅಂತ. ನಾವೇನು ಮಾಡಬೇಕು? ಆ ಡಿವೈನ್ ಜೊತೆ ಕನೆಕ್ಟ್ ಆಗಬೇಕು. ಆ ಡಿವೈನ್ ಜೊತೆ ನಾವು ನಮ್ಮ ಕನೆಕ್ಷನ್ನ ಕನೆಕ್ಟ್ ಮಾಡಬೇಕು. ಒಟ್ಟಾರೆ ಅಹಂಕಾರ ಇಲ್ಲದೆ, ಸ್ವಾರ್ಥ ಇಲ್ಲದೆ ನಾವು ಸೇವೆ ಮಾಡಿದ್ರೆ ಅದು ರಾಮನಿಗೆ ಸೇವೆ ಮಾಡಿದಾಗ ಆಗ್ತದೆ. ಇಲ್ಲಿ ನಾನು ನನ್ನ ಕಡೆಯಿಂದ ರಾಮನಿಗೆ ಸೇವೆ ಮಾಡ್ತಾಯಿದ್ದೀನಿ. ನೀವು ಈ ವಿಡಿಯೋ ಪೂರ್ತಿ ನೋಡಿದರೆ
ದಯವಿಟ್ಟು ಇದನ್ನು ಶೇರ್ ಮಾಡಿ. ರಾಮನಿಗೆ ನಿಮ್ಮ ಸೇವೆಯನ್ನು ಅರ್ಪಿಸಿ.